ದೇವೇಗೌಡರು ಯಾವತ್ತೂ ಏನನ್ನೂ ಸುಲಭವಾಗಿ ಪಡೆದವರಲ್ಲ. ಅವರು ಅಧಿಕಾರವನ್ನು ಸುಲಭವಾಗಿ ಪಡೀಲಿಲ್ಲ, ಹೆಸರನ್ನು ಸುಲಭವಾಗಿ ಪಡೀಲಿಲ್ಲ, ಅಭಿನಂದನೆಯನ್ನು ಸುಲಭವಾಗಿ ಪಡೀಲಿಲ್ಲ. ಎಲ್ಲಕ್ಕೂ ಶ್ರಮಿಸಿದ ವ್ಯಕ್ತಿ. ದೇವೇಗೌಡರಿಗೆ ಕಟೌಟ್ ಕಟ್ತಾರೆ ಅಂದ್ರೆ ಅದನ್ನ ನಾಗಾಲ್ಯಾಂಡಲ್ಲಿ ಕಟ್ತಾರೆ. ದೇವೇಗೌಡರನ್ನ ಸ್ಮರಿಸ್ತಾರೆ ಅಂತ ಹೇಳಿದ್ರೆ ಕಾಶ್ಮೀರದ ಜನ ಸ್ಮರಿಸ್ತಾರೆ. ಕರ್ನಾಟಕದ ಯಾವುದೇ ರಾಜಕಾರಣಿ ಅವರಿಂದ ಉಪಯೋಗವನ್ನು ಪಡೆದು ದೊಡ್ಡವರಾಗಿ ಮಂತ್ರಿಯಾಗಿ ದುಡ್ಡು ಮಾಡದಂತವ್ರು ಮಾತಾಡ್ತಾ ಇರೋದಲ್ಲ. ಒಬ್ಬ ಫರೂಕ್ ಅಬ್ದುಲ್ಲಾ ಮಾತನಾಡ್ತಾ ಇರೋದು. ಫರೂಕ್ ಅಬ್ದುಲ್ಲಾ ಅವ್ರಿಗೂ ಕರ್ನಾಟಕಕ್ಕೂ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಇರುವಂತಹ ಸಂಬಂಧ. ಸರ್, ಸಾಹೇಬ್ರು ಲೋನ್ ವೇವರ್ ಮಾಡಿದ್ರಿಂದ ನಮ್ಮ ತಂದೆಯವ್ರಿಗೆ ಉಪಯೋಗ ಆಯ್ತು, ನಾನು ಮುಂದಕ್ಕೆ ಬಂದೆ, ನಾನು ಓದಿದೆ, ಮುಂದೆ ಬಂದೆ, ಸರ್ಕಾರದ ಕೆಲಸಕ್ಕೆ ಸೇರಿದೆ, ಅಂಥವರ ಕಾರಣ ನಾನು ಇವತ್ತು ಚಾಲನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಹಳ ಸಂತೋಷ ಪಟ್ಟಂತಹ ಒಂದು ಸಂದರ್ಭ. ಪೇಪರ್ನಲ್ಲಿ ಬಂದಿದ್ದನ್ನ, ಬಂಗಾಳಿ ಪೇಪರಲ್ಲಿ ಬಂದಿದ್ದು ಕಟ್ ಮಾಡಿ ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ಸೇರಿಸಿ ಅವ್ರ ಮನೆ ದೇವರುಗಳನ್ನ ಇಡುವಂಥ ಸ್ಥಾನದಲ್ಲಿ ಇಟ್ಟಿದ್ದಾರೆ ಇವತ್ತಿಗೂ ಅಂತ ಹೇಳಿದ್ರೆ ನನ್ನ ಹತ್ರ ಅಷ್ಟು ಸರಕಿದೆ. ಸೊ ಹಾಗಾಗಿ 20 ನಿಮಿಷದಲ್ಲಿ ದೇವೇಗೌಡರ ಬಗ್ಗೆ ಏನು ಮಾತಾಡ್ಬೋದು ಅನ್ನೋದು ಬಹಳ ಯೋಚನೆ ಮಾಡಿದೆ. ನನಗೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ. ಅದು ಏನೇ ಮಾತನಾಡಿದ್ರು ದೇವೇಗೌಡರ ಬಗ್ಗೆ ಅದು ಅಪೂರ್ಣವಾಗಿರ್ತದೆ ಅನ್ನೋದನ್ನ ಮೊದಲೇ ಒಂದು ಕೇವಿಯಟ್ ಅನ್ನು ಹಾಕಿ ನನ್ನ ಮಾತನ್ನ ಪ್ರಾರಂಭಿಸ್ತೀನಿ. ನಾನು ಇವತ್ತು ನೀವು ದೇವೇಗೌಡರನ್ನ ಸನ್ಮಾನ ಮಾಡಲಿಕ್ಕೆ 1250 ವರ್ಷದ ಹಿಂದಿನ ಒಬ್ಬ ಸಾಮ್ರಾಟನ ಹೆಸರಿನಲ್ಲಿ ಅವರಿಗೆ ಪ್ರಶಸ್ತಿಯನ್ನು ನೀವು ಕೊಡ್ತಾ ಇದ್ದೀರಿ. ನನಗೆ ಅದ್ರ ಬಗ್ಗೆ ಬಹಳ ಸಂತೋಷ ಇದೆ. ಅದಕ್ಕೆ ಅದರದೇ ಆ ಗಂಗಾ ಸಾಮ್ರಾಟ ಶ್ರೀ ಪುರುಷ ಪ್ರಶಸ್ತಿ ಅಂತ ಹೇಳಿದಾಗ ಅದಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ. ಗೌಡ್ರಿಗೆ ಅಭಿನಂದನೆ ಆದದ್ದು ಬಹಳ ಕಡಿಮೆನೆ. ಅವರಿಗೆ ನೀವು ಯಾವ ರೂಪದಲ್ಲಿ ಯಾವ ಹೆಸರಿನಲ್ಲಿ ಅವರನ್ನು ನೀವು ಸನ್ಮಾನಿಸಿದರೂ ಕೂಡ ಅದನ್ನು ನಾವು ಸಂಭ್ರಮಿಸಬೇಕು ಮತ್ತು ಸ್ವಾಗತಿಸಬೇಕು. ಅದೆಲ್ಲವೂ ನಿಮ್ಮ ಪ್ರೀತಿಯ ದ್ಯೋತಕ ಅಂತ ನಾನು ತಿಳಿತೀನಿ. ಇಷ್ಟು ಮುನ್ನುಡಿಯನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ದೇವೇಗೌಡರು 1250 ವರ್ಷದ ಹಿಂದೆ ಆಳಿದ ಸಾಮ್ರಾಟರು ಯಾರಿದ್ರಲ್ಲ, ಗಂಗಾ ಸಾಮ್ರಾಟರು, ಅವರು ಎಷ್ಟು ಭೂಪ್ರದೇಶವನ್ನು ಆಳ್ವಿಕೆ ನಡೆಸಿದರೋ ಅದರ 1000 ಪಟ್ಟು ಹೆಚ್ಚಿನ ಭೂಪ್ರದೇಶವನ್ನು ದೇವೇಗೌಡರು ಆಳಿದ್ದಾರೆ. ಇದು ದೇವೇಗೌಡರ ಬಗ್ಗೆ ನಾವು ಹೇಳಬೇಕಾದಂಥ ಮಾತದು. ಅಂದರೆ ನಾವು ಅವರನ್ನು ಎಲ್ಲೋ ಅನೇಕ ವಿಚಾರಗಳಲ್ಲಿ ಬಹಳ ಸೀಮಿತಗೊಳಿಸ್ಬಿಡ್ತೀವಿ ದೇವೇಗೌಡರನ್ನ. ಅವರನ್ನು ನಾವು ಒಂದು ಸಣ್ಣ ಪ್ರದೇಶದ ನಾಯಕರಾಗಿ ನೋಡೋದು ಹೆಚ್ಚು, ಒಂದು ಭಾಷೆಯ ನಾಯಕರಾಗಿ ನೋಡೋದು ಹೆಚ್ಚು, ಒಂದು ಜಾತಿಯ ನಾಯಕರಾಗಿ ಪರ್ಸೀವ್ ಮಾಡೋದು ಹೆಚ್ಚು. ಆದರೆ ಅವರು ಈ ದೇಶದ ಮೂಲೆ ಮೂಲೆಗಳಲ್ಲಿ ಕೂಡ ಹೆಸರು ಮಾಡಿದಂತಹ ಒಬ್ಬ ಧೀಮಂತ, ಒಬ್ಬ ಮುತ್ಸದ್ದಿ. ನಾನು ಇದನ್ನ ಹೊಗಳಿಕೆಯ ಮಾತಾಗಿ ಹೇಳ್ತಾ ಇಲ್ಲ. ಕಳೆದ 1000 ವರ್ಷ ನೀವು ಸುಮ್ಮನೆ ಯೋಚನೆ ಮಾಡಿ, ಕಳೆದ 1000 ವರ್ಷದಲ್ಲಿ ಭಾರತದ ಮೂಲೆ ಮೂಲೆಗಳಲ್ಲಿ ಯಾವುದಾದರೂ ಒಬ್ಬ ಕರ್ನಾಟಕದ ಒಬ್ಬ ವ್ಯಕ್ತಿಯ ಹೆಸರನ್ನ ಶ್ರೀಸಾಮಾನ್ಯ ಜನಸಾಮಾನ್ಯ ತಿಳಿದಿದ್ದಾನೆ. ಒಬ್ಬ ಕನ್ನಡಿಗ, ಒಬ್ಬ ಕರ್ನಾಟಕದ ಮೂಲದ ಪ್ರದೇಶದ ಒಬ್ಬ ವ್ಯಕ್ತಿಯ ಹೆಸರು ಭಾರತದ ಯಾವುದೇ ಮೂಲೆಯಲ್ಲಿ ತಿಳಿದಿದ್ದಾನೆ ಅಂತ ಅಂದ್ರೆ ಅದು ದೇವೇಗೌಡರದು ಮಾತ್ರ. ನೀವು ಇದನ್ನ 1000 ವರ್ಷದ ಹಿಂದಕ್ಕೂ ತಗೊಂಡು ಹೋಗ್ಬೋದು, ಅದಕ್ಕೂ ದೇವೇಗೌಡರು ಸಾಕ್ಷಿ ಆಗ್ತಾರೆ. ಸೊ ಇದು ದೇವೇಗೌಡರ ಪ್ರಭೆ ಮತ್ತು ಅವರ ವರ್ಚಸ್ಸು. ಅವರು ಸುಮ್ಮನೆ ಈ ದೇಶದ ಪ್ರಧಾನಿಯಾದರೂ, ಈ ದೇಶದ ಚರಿತ್ರೆಯ ಭಾಗ ಆದರೂ, ಆದ್ರಿಂದ ಜನ ಅವರ ಹೆಸರನ್ನ ತಿಳ್ಕೊಂಡಿರಬಹುದು ಅಂತ ನೀವು ತಿಳಿದಿದ್ರೆ ಅದಕ್ಕೆ ನಾವು ಸ್ವಲ್ಪ ಕರೆಕ್ಷನ್ ಅನ್ನು ಮಾಡ್ಕೋಬೇಕಾಗತ್ತೆ. ದೇವೇಗೌಡರು ಯಾವತ್ತೂ ಏನನ್ನೂ ಸುಲಭವಾಗಿ ಪಡೆದವರಲ್ಲ. ಅವರು ಅಧಿಕಾರವನ್ನು ಸುಲಭವಾಗಿ ಪಡೀಲಿಲ್ಲ, ಹೆಸರನ್ನು ಸುಲಭವಾಗಿ ಪಡೀಲಿಲ್ಲ, ಅಭಿನಂದನೆಯನ್ನು ಸುಲಭವಾಗಿ ಪಡೀಲಿಲ್ಲ. ಎಲ್ಲಕ್ಕೂ ಶ್ರಮಿಸಿದ ವ್ಯಕ್ತಿ. 93 ವರ್ಷದ ಈ ಇಳಿ ವಯಸ್ಸಿನಲ್ಲೂ ಅರ್ಧ ಗಂಟೆ ಮುಂಚೆ ನೀವು ಅವರ ಟ್ವಿಟರ್ ಖಾತೆಯನ್ನು ತೆಗೆದು ನೋಡಿದ್ರೆ
ಪ್ರಧಾನಮಂತ್ರಿಗಳಿಗೆ, ಕೇಂದ್ರದ ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ಒಂದು ಪತ್ರ ಬರೆದಿದ್ದಾರೆ ಅವರು. ಏನು ಅಂತ ಹೇಳಿದ್ರೆ, ಇಲ್ಲಿನ ಮಾವು ಬೆಳೆಗಾರರಿಗೆ ಏನು ತೊಂದರೆ ಆಗ್ತಾ ಇದೆ, ಏನು ನಷ್ಟ ಆಗ್ತಾ ಇದೆ, ನೀವು ಅವ್ರಿಗೆ ಹೆಂಗೆ 93 ವರ್ಷದ ಒಬ್ಬ ವ್ಯಕ್ತಿಗೆ ನಾವು ಈ ವಯಸ್ಸಿನಲ್ಲೇನೆ ತಟ್ಟಾಡ್ತಾ ಇರ್ತೀವಿ. 93 ವರ್ಷದ ಒಬ್ಬ ವ್ಯಕ್ತಿಗೆ ಅದು ರಾಜಕಾರಣ ಅಲ್ಲ, ಅದು ರಾಜಕಾರಣ ಅಂತ ಕರೆದ್ರೂ ಕೂಡ ಸರಿನೇ. ಯಾಕಂದ್ರೆ ಒಳ್ಳೆಯ ರಾಜಕಾರಣದಿಂದ ಮಾತ್ರ ಒಳ್ಳೆಯ ಪ್ರಜಾಪ್ರಭುತ್ವ ಹುಟ್ಟಲಿಕ್ಕೆ ಸಾಧ್ಯ. ಸೊ ದೇವೇಗೌಡರದು ಒಳ್ಳೆಯ ರಾಜಕಾರಣ, ಕೆಟ್ಟ ರಾಜಕಾರಣ ಅಲ್ಲ. ಸದಾ ಜನರ ಮನಸ್ಥಿತಿಯನ್ನ ಅರಿಯೋದು, ಅದನ್ನ ತೆಗೆದುಕೊಂಡು ಹೋಗಿ ದೆಹಲಿಯಲ್ಲಿ ಮಾತನಾಡೋದು, ಜನರ ನಡುವೆ ಅದನ್ನು ತೆಗೆದುಕೊಂಡು ಹೋಗಿ ಹಿಡೋದು. ಈಗ ನೀವು ಕಳೆದ ಈ ಹೊಸ ಪಾರ್ಲಿಮೆಂಟ್ನಲ್ಲೇ ನೋಡಿ, ನೀವು ಸುಮ್ಮನೆ ಸ್ಟ್ಯಾಟಿಸ್ಟಿಕಲ್ ಎಲಿಮೆಂಟ್ ಅನ್ನು ನಾನು ಹೇಳೋದಾದ್ರೆ, ಕರ್ನಾಟಕದ 28 ಲೋಕಸಭಾ ಸದಸ್ಯರಿದ್ದಾರೆ, ಮಿಕ್ಕ ಒಂದು 8-10 ಜನ ರಾಜ್ಯಸಭೆ ಸದಸ್ಯರಿರಬಹುದು. ಇವರು ಎಲ್ಲರೂ ಎಷ್ಟು ಮಾತಾಡಿದಾರೋ ಅದರ 3 ಪಟ್ಟು ದೇವೇಗೌಡರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ. ಇದು ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ನಿಮ್ಗೆಲ್ರಿಗೂ ಅದರ ಪಾರ್ಲಿಮೆಂಟಿನ ವೆಬ್ಸೈಟ್ ಗೊತ್ತಿದೆ, ನೀವು ಅದನ್ನು ತೆಗೆದು ನೋಡಿ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವಿವತ್ತು ಅವರನ್ನ ಗಂಗಾ ಸಾಮ್ರಾಟ, ಶ್ರೀ ಪುರುಷ ಅಂತೆಲ್ಲ ನೀವು ಅವರನ್ನು ಸ್ಮರಿಸ್ತಾ ಇದ್ದೀರಿ. ಆದರೆ ದೇವೇಗೌಡರು ಸ್ವಾತಂತ್ರ್ಯೋತ್ತರ ಭಾರತದ ನಮ್ಮ ಪ್ರಜಾಪ್ರಭುತ್ವದ ಶ್ರೀ ಪುರುಷ, ನಮ್ಮ ಪ್ರಜಾಪ್ರಭುತ್ವದ ಪುರುಷೋತ್ತಮ ಆತ ಪ್ರಧಾನಮಂತ್ರಿ ಆದಾಗ ಅನೇಕ ಜನ, ಕರ್ನಾಟಕದಲ್ಲಂತೂ ಬಹಳಷ್ಟು ಜನ, ಈ ಭಾರತದ ಭೂಪಟ ಗೊತ್ತಿಲ್ಲದ ವ್ಯಕ್ತಿ ಅಂತ ಅವ್ರನ್ನ ಹೀಯಾಳಿಸಿದ್ರು. ಯಾರು ಅಂತ ನಾನು ಹೆಸರಿಸಬೇಕಾಗಿಲ್ಲ, ಇದು ಒಳ್ಳೆಯ ಸಂದರ್ಭದಲ್ಲಿ ಅದನ್ನೆಲ್ಲ ಹೇಳಬೇಕಾಗಿಲ್ಲ. ಆದರೆ ಇವತ್ತು ನೀವು ದೇವೇಗೌಡರನ್ನ ಕಾಶ್ಮೀರದಲ್ಲಿ, ನಾನು ಅವ್ರ ಜೊತೆ ಸುಯೋಗ ಇತ್ತು, ನನಗೆ 2 ಬಾರಿ ಅವ್ರ ಜೊತೆ ಕಾಶ್ಮೀರಕ್ಕೆ ಹೋಗಿದ್ದೀನಿ. ನಾನು ಕಾಶ್ಮೀರ ಆಗಲಿ, ನಮ್ಮ ನಾರ್ತ್ ಈಸ್ಟಿನ ತುಟ್ಟ ತುದಿ ನಾಗಾಲ್ಯಾಂಡ್ ಆಗಲಿ, ಇತ್ಲ ಕಡೆ ನರ್ಮದಾ ಭೂಪ್ರದೇಶವಾದಂತಹ ಗುಜರಾತಿನ ಭೂಪ್ರದೇಶವಾಗಲಿ, ಅಥವಾ ನೀವು ವೆಸ್ಟ್ ಬೆಂಗಾಲ್, ಬಾಂಗ್ಲಾದೇಶ ಈ ಪ್ರದೇಶಗಳಿಗಾಗಲಿ, ನೀವು ಎಲ್ಲೇ ಹೋಗಿ ಇವತ್ತು ಕರ್ನಾಟಕವಲ್ಲದೆ ದೇವೇಗೌಡರಿಗೆ ಕಟೌಟ್ ಕಟ್ತಾರೆ ಅಂದರೆ ಅದು ನಾಗಾಲ್ಯಾಂಡಲ್ಲಿ ಕಟ್ತಾರೆ. ದೇವೇಗೌಡರನ್ನ ಸ್ಮರಿಸ್ತಾರೆ ಅಂತ ಹೇಳಿದ್ರೆ ಕಾಶ್ಮೀರದ ಜನ ಸ್ಮರಿಸ್ತಾರೆ. ನಾವು ಆಗಸ್ಟ್ 2024ರಲ್ಲಿ ದೇವೇಗೌಡರು ಹೇಳಿದ್ರು, ಬಾ ಕಾಶ್ಮೀರ ನೋಡ್ಕೊಂಡು ಬರೋಣ, ನಾನು ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡಿದ್ದೆ, ನಾನು ಅಲ್ಲಿ ಜನ ಅದನ್ನ ಹೇಗೆ ಅನುಭವಿಸ್ತಾ ಇದ್ದಾರೆ ನೋಡ್ಕೊಂಡು ಬರೋದಕ್ಕೆ ಸಮಯ ಇದೆಯಾ, ಬರ್ತೀರಾ ಅಂತ ಕೇಳಿದ್ರು. ಅಯ್ಯೋ ನಿಮ್ಮ ಜೊತೆ ಬರೋದು ಸುಯೋಗ ಸರ್ ಅಂತ ಹೇಳಿ ಅಲ್ಲಿ ಹೋದಾಗ ನಾನು ಏನೂ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ಅಲ್ಲಿ ವಿಡಿಯೋಗಳಿದೆ, ಚಿತ್ರಗಳಿವೆ, ಎಲ್ಲವೂ ಇದೆ. 1997ರಲ್ಲಿ ಅವರು ಕೊಟ್ಟಂತ ಕ್ಯಾಬಿನೆಟ್ ನೋಟ್ನಿಂದ ಜನ ಕೆಲಸ ತೆಗೆದುಕೊಂಡ್ರಲ್ಲ, ಅಲ್ಲಿ ಆ ಜನ ಎಲ್ಲರೂ ಬಂದು ಅವರ ಪಾದಕ್ಕೆ ಎರಗಿದ್ರು. ಕಾಶ್ಮೀರದ ರೈಲ್ವೆ ಪ್ರಾಜೆಕ್ಟ್ಸ್ಗೆ ಭಾರತೀಯ, ಅದು ನ್ಯಾಷನಲ್ ಪ್ರಾಜೆಕ್ಟ್ಸ್ ಆಗಿ ಕನ್ವರ್ಟ್ ಮಾಡಿ ಅಲ್ಲಿನ ಜನಕ್ಕೆ ಕೆಲಸ ಕೊಟ್ಟ ಮಹನೀಯ ದೇವೇಗೌಡರು. ಕಾಶ್ಮೀರದ ಜನ ಏನ್ ಹೇಳ್ತಾರೆ, ದೇವೇಗೌಡರನ್ನ ಹೇಗೆ ಸ್ಮರಿಸ್ತಾರೆ ಅನ್ನೋದಕ್ಕೆ ನಾವು ನಮ್ಮ ಫರೋಜಿನ ಫೀಲ್ಡ್ ಪುಸ್ತಕ 2021 ಡಿಸೆಂಬರ್ನಲ್ಲಿ ದೆಹಲಿಯಲ್ಲಿ ಬಿಡುಗಡೆಯಾದಾಗ ಫರೂಕ್ ಅಬ್ದುಲ್ಲಾ ಅವರು ಬಂದು ಮಾತನಾಡಿದ್ರು. ಫರೂಕ್ ಅಬ್ದುಲ್ಲಾ ವೇದಿಕೆಯ ಮೇಲೆ ದೇವೇಗೌಡರನ್ನ ನೆನೆದು ಗಳಗಳನೆ ಅತ್ರು. ಅವ್ರು ಹೇಳಿದ್ರು, ಎಲ್ಲಿವರೆಗೂ ಕಾಶ್ಮೀರ ಇರುತ್ತೋ, ಎಲ್ಲಿವರೆಗೂ ಜಮ್ಮು ಇರುತ್ತೋ, ಎಲ್ಲಿವರೆಗೂ ನಾನಿರ್ತೀನೋ ಅಲ್ಲಿವರೆಗೂ ನಾವು ನಿಮ್ಮನ್ನ ಸದಾ ಸ್ಮರಿಸ್ತೀವಿ ಅಂತ ಹೇಳಿದ್ರು. ಅವರು ಒಂದು 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 ಉಪಮೆಯನ್ನ ಬಳಸಿದ್ರು. ಅವತ್ತು ಕಾಡಿನಲ್ಲಿ ಕಳೆದು ಹೋದ ಸುಗಂಧ ದ್ರವಿತ ಒಂದು ಹೂವಿರ್ತದಲ್ಲ, ದೇವೇಗೌಡರು ಆ ರೀತಿ ಅಂತ ಮಾತನಾಡಿದ್ರು. ಇದು ಕರ್ನಾಟಕದ ಯಾವುದೇ ರಾಜಕಾರಣಿ ಅವರಿಂದ ಉಪಯೋಗವನ್ನು ಪಡೆದು ದೊಡ್ಡವರಾಗಿ ಮಂತ್ರಿಯಾಗಿ ದುಡ್ಡು ಮಾಡದಂತವ್ರು ಮಾತಾಡ್ತಾ ಇರೋದಲ್ಲ, ಒಬ್ಬ ಫರೂಕ್ ಅಬ್ದುಲ್ಲಾ ಮಾತನಾಡ್ತಾ ಇರೋದು. ಫರೂಕ್ ಅಬ್ದುಲ್ಲಾ ಅವ್ರಿಗೂ ಕರ್ನಾಟಕಕ್ಕೂ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಇರುವಂತಹ ಸಂಬಂಧ ಅದು. ಆದರೆ ಅಲ್ಲಿನ ಜನ ದೇವೇಗೌಡರನ್ನ ಸ್ಮರಿಸ್ತಾರೆ. ಕಾಶ್ಮೀರಕ್ಕೆ ದೇವೇಗೌಡರು 4 ಬಾರಿ ಹೋದ್ರು 11 ತಿಂಗಳಲ್ಲಿ. ಅವ್ರು ಹೋಗೋಕ್ ಮುಂಚೆ 10 ವರ್ಷ ಯಾವ ಪ್ರಧಾನಮಂತ್ರಿ ಅಲ್ಲಿ ಕಾಲಿಟ್ಟಿರಲಿಲ್ಲ. ಯಾಕೆಂದ್ರೆ ಅಲ್ಲಿ ಟೆರರಿಸಂ ಇದೆ, ತೊಂದರೆ ಆಗುತ್ತೆ, ಮತ್ತೊಂದಾಗುತ್ತೆ ಅಂತ ಹೇಳಿ ಯಾರು ಕಾಲಿಟ್ಟಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಅವರು ಅಲ್ಲಿನ ಜನಕ್ಕೆ ಲೋನ್ ವೇವರ್ ಅನ್ನು ಮಾಡ್ತಾರೆ.
ನಮ್ಮ ಸುಯೋಗ ಏನು ಅಂತ ಹೇಳಿದ್ರೆ, ನಮ್ಮ ಕಾರನ್ನು ಚಾಲನೆ ಮಾಡ್ತಿದ್ದಂತಹ ಒಬ್ಬ ಡ್ರೈವರು ನನ್ನ ಕಿವಿಯಲ್ಲಿ ಉಸುರಿಸ್ತಾವನು, ಸರ್ ಸಾಹೇಬ್ರು ಲೋನ್ ವೇವರ್ ಮಾಡಿದ್ರಿಂದ ನಮ್ಮ ತಂದೆಯವ್ರಿಗೆ ಉಪಯೋಗ ಆಯಿತು, ನಾನು ಮುಂದಕ್ಕೆ ಬಂದೆ, ನಾನು ಓದಿದೆ, ಮುಂದೆ ಬಂದೆ, ಸರ್ಕಾರದ ಕೆಲಸಕ್ಕೆ ಸೇರಿದೆ, ಅಂಥವರ ಕಾರನ್ನು ನಾನು ಇವತ್ತು ಚಾಲನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಹಳ ಸಂತೋಷಪಟ್ಟಂತಹ ಒಂದು ಸಂದರ್ಭ ಅದು. ಅಂದರೆ 25 ವರ್ಷಗಳ ನಂತರನೂ ಕೂಡ ದೇವೇಗೌಡರನ್ನ ಅಲ್ಲಿ ನೆನೀತಾರೆ, ಸ್ಮರಿಸ್ತಾರೆ. ಈ ರೀತಿ ದೇವೇಗೌಡರ ಬಗ್ಗೆ ನಾವು ಹೇಳ್ತಾ ಹೋದರೆ ಅನೇಕ ವಿಚಾರಗಳನ್ನು ನಾವು ಹೇಳ್ತಾ ಹೋಗ್ಬೋದು. ದೇವೇಗೌಡರ ಕುದುರೆ ಬರೀ ಕರ್ನಾಟಕದಲ್ಲಿ ಓಡಿದ್ದಲ್ಲ, ಅದು ದೇವೇಗೌಡರ ಕುದುರೆ ಭಾರತದ ಮೂಲೆ ಮೂಲೆಗಳಲ್ಲಿ ಓಡಿದೆ. ಅಲ್ಲಿ ಯಾರೂ ಕಟ್ಟಾಕಕ್ಕಾಗಲಿಲ್ಲ ದೇವೇಗೌಡರನ್ನು. ಯಾರ ಹಂಗಿಗೂ ಸಿಗದ ಯಾರಾದರೂ ಒಬ್ಬ ರಾಜಕಾರಣಿ ಇವತ್ತು ದೇಶದಲ್ಲಿದ್ದರೆ, ನಾನು ಒಬ್ಬ ಪತ್ರಕರ್ತ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀನಿ, ಹೊಗಳಿಕೆ ನನ್ನ ಜಾಯಮಾನ ಅಲ್ಲ. ಆದರೆ ದೇವೇಗೌಡರ ಥರದ ಮತ್ತೊಬ್ಬ ರಾಜಕಾರಣಿ ಈ ದೇಶ ಕಂಡಿಲ್ಲ. ಯಾಕಂದರೆ ಯಾರ ಮುಲಾಜಿಗೂ ಸಿಕ್ಕಾಕಿಕೊಳ್ಳದ ರಾಜಕಾರಣಿ ಅವರು. ನನ್ನ ಪುಸ್ತಕ ಬಂದಾಗ ನಾನು 3 ಶಬ್ದಗಳಲ್ಲಿ ದೇವೇಗೌಡರನ್ನ ಪರಿಚಯಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. BBC-ನವ್ರು ಕೇಳಿದ್ರು ನನಗೆ, ಇಫ್ ಯು ವುಡ್ ಲೈಕ್ ಟು ಡಿಸ್ಕ್ರೈಬ್ ಮಿಸ್ಟರ್ ದೇವೇಗೌಡ, ಹೌ ವುಡ್ ಯು ಡಿಸ್ಕ್ರೈಬ್ ಹಿಮ್ ಅಂತ. ಸೊ ಅದು ಚುಟುಕವಾಗಿ ಉತ್ತರ ಕೊಡಬೇಕಿತ್ತು. ಸೊ ನಾನೇನು ಹೇಳಿದೆ ಅಂದರೆ, he is a man who became the prime minister of one of the largest democracies without pelf, pedigree or patronage. pelf ಅಂದ್ರೆ ಈ ದುಡ್ಡಿನ ಸಹಾಯದಿಂದ ಅವರು ಪ್ರಧಾನಮಂತ್ರಿ ಆಗಲಿಲ್ಲ. ಪೇಟ್ರನೇಜ್ ಅಂದ್ರೆ ಯಾರದೋ ಕೃಪಾ ಕಟಾಕ್ಷೆಯಿಂದ ಅವರು ಪ್ರಧಾನಮಂತ್ರಿ ಆಗಲಿಲ್ಲ. ಪೆಡಿಗ್ರಿ, ಅವರು ಹುಟ್ಟಿದ್ದು ಹರದನಹಳ್ಳಿಯ ಒಂದು ಸಣ್ಣ ಕುಟುಂಬದಲ್ಲಿ, ಒಬ್ಬ ರೈತ ಕುಟುಂಬದಲ್ಲಿ, ಬಡ ಕುಟುಂಬದಲ್ಲಿ. ಸೊ ವಿತೌಟ್ ಪೆಲ್ಫ್, ಪೇಟ್ರನೇಜ್ ಆರ್ ಪೆಡಿಗ್ರಿ, ಈ 3 ಇಲ್ಲದೆ ಈ ದೇಶದಲ್ಲಿ ಮೊಟ್ಟ ಮೊದಲ ಶೂದ್ರ ಪ್ರಧಾನಮಂತ್ರಿ ಯಾರಾದರೂ ಇದ್ರೆ, ಕುವೆಂಪು ಅವರು ಶೂದ್ರ ತಪಸ್ವಿ ಅಂತ ಪದ ಬಳಸ್ತಾರೆ. ಅದು ವಾಲ್ಮೀಕಿ ಅವ್ರಿಗೆ ಅನ್ವಯ ಆಗ್ಬೋದು, ದೇವೇಗೌಡರಿಗೂ ಅನ್ವಯ ಆಗತ್ತೆ. ದೇವೇಗೌಡರು ಶೂದ್ರ ತಪಸ್ವಿ, ಈ ದೇಶವನ್ನು ಆಳಿದ ಶೂದ್ರ ತಪಸ್ವಿ. 11 ತಿಂಗಳಲ್ಲಿ ದೇವೇಗೌಡರು ಮಾಡಿದ ಕೆಲಸವನ್ನ ನಾನು 600 ಪುಟದಲ್ಲಿ ಬರೆದಿದ್ದೀನಿ. ಅದರ ಕನೇಶುಮಾರಿಯನ್ನು ನೀವೇನಾದರೂ ಮಾಡಿದ್ರೆ, ಅವರಾದ ನಂತರ 10 ವರ್ಷ, 5 ವರ್ಷ, 11 ವರ್ಷ ಆಳಿದಂತಹ ವ್ಯಕ್ತಿಗಳಿದ್ದಾರೆ. ನೀವು ತುಲನೆ ಮಾಡೋದು ಕಷ್ಟ ಆಗುತ್ತೆ. ಇದು ಉತ್ಪ್ರೇಕ್ಷೆ ಅಲ್ಲ. ನೀವು ನಾರ್ತ್ ಈಸ್ಟ್ ಅಂತ ಮಾತನಾಡ್ತೀರಿ, ಇವತ್ತು ನಾವು ಈಶಾನ್ಯ ದೇಶಗಳು, ಈಶಾನ್ಯ ಪ್ರದೇಶಗಳು ಅಂತ ಮಾತನಾಡ್ತೀವಿ. ಈಶಾನ್ಯ ಪ್ರದೇಶಗಳು ನಿಮಗೆ ಆಶ್ಚರ್ಯ ಆಗ್ಬೋದು. ಸಿಕ್ಕಿಮಿನಲ್ಲಿ ತೊಂದರೆ ಆಯಿತು, ಅಸ್ಸಾಂನಲ್ಲಿ ತೊಂದರೆ ಆಯಿತು, ಅಲ್ಲಿ ಯಾವಾಗಲೂ ಇನ್ಸರ್ಜೆನ್ಸಿ ಇತ್ತು. ಆದರೆ ದೇವೇಗೌಡರು ಅಲ್ಲಿಗೆ ಹೋಗಿ 6 ದಿನಗಳ ಕಾಲ ಸತತವಾಗಿ ಇದ್ದು ಅದನ್ನ ಭಾರತದ ಮುಖ್ಯವಾಹಿನಿಗೆ ತಂದಂತ ಪ್ರಧಾನಮಂತ್ರಿ ಯಾರಾದರೂ ಇದ್ರೆ ಅದು ದೇವೇಗೌಡರು. ನಾರ್ತ್ ಈಸ್ಟ್ ಇವತ್ತು ನಾವು ಹೇಳ್ತೀವಿ, ಎಷ್ಟು ಮಟ್ಟಕ್ಕೆ ಹೋದ್ರು ದೇವೇಗೌಡರು ಅಂತ ಹೇಳಿದ್ರೆ, ಅವರ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಒಂದು ಸ್ಪೆಷಲ್ ಸೆಲ್ ಅನ್ನ ತೆರೀತಾರೆ ಅವರು, ಸ್ಪೆಷಲ್ ಹೆಲಿಕಾಪ್ಟರ್ಸ್ ಅನ್ನ ಇಡ್ತಾರೆ ಅವರು. ಇದನ್ನೆಲ್ಲವನ್ನೂ ಮಾಡ್ತಾ ಅದನ್ನ ಭಾರತದ ಮುಖ್ಯವಾಹಿನಿಗೆ ತರುವ ಪ್ರಯತ್ನವನ್ನು ಪಡ್ತಾರೆ. ನಾನು ಅವರನ್ನ ಪುಸ್ತಕ ಬರಿಬೇಕಾದಾಗ ಒಂದು ಮಾತು ಕೇಳಿದೆ, ಸರ್ ನೀವು ಯಾಕೆ ಕಾಶ್ಮೀರಕ್ಕೆ ಅಷ್ಟು ಬಾರಿ ಹೋದ್ರಿ, ನಾರ್ತ್ ಈಸ್ಟ್ಗೆ ನೀವು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ರಿ ಅಂತ ಹೇಳಿದ್ರೆ, ಅವರು ನಗನಗ್ತಾ ಒಂದು ಮಾತು ಹೇಳಿದ್ರು. ದೇವೇಗೌಡರು ನಗದು ಅಷ್ಟು ಸುಲಭ ಅಲ್ಲ, ನಗನಗ್ತಾ ಒಂದು ಮಾತು ಹೇಳಿದ್ರು, ಅವೆರಡೂ ಪ್ರದೇಶಗಳು ನನ್ನಂತೇನಪ್ಪ, ಎಲ್ಲರೂ ಮರೆತು ಬಿಟ್ಟಿದ್ರು, ನಾನು ಮುಖ್ಯವಾಹಿನಿಗೆ ತರಬೇಕಿತ್ತು. 6,000 ಕೋಟಿಯ ಪ್ಯಾಕೇಜ್ ಅನ್ನು ಕೊಡ್ತಾರೆ ಮೊಟ್ಟ ಮೊದಲನೇ ಬಾರಿಗೆ. ನಾಗಾ ಇನ್ಸರ್ಜೆನ್ಸಿ ಇರ್ತದಲ್ಲಿ. ಇವತ್ತು ಕಾಶ್ಮೀರದಲ್ಲಿ ನಾನು ಹೇಳಿದೆ ನಿಮಗೆ, ಪಹಲ್ಗಾಮಲ್ಲಿ ಏನಾಯ್ತು, ಯುದ್ಧ ಆಯಿತು, ಎಲ್ಲ ನಿಮಗೆ ಗೊತ್ತಿದೆ. ಪಹಲ್ಗಾಮಿಗೆ ದೇವೇಗೌಡರು ಕಾಶ್ಮೀರಕ್ಕೆ ಕೊಟ್ಟ ಪ್ಯಾಕೇಜಿನ ನಂತರ ಮೊಟ್ಟ ಮೊದಲ ಟೂರಿಸ್ಟ್ಗಳು ಹೋದದ್ದು ಆಗ 1996ರಲ್ಲಿ. ಅದನ್ನ ಬಣ್ಣಿಸಿ ಇಂಡಿಯಾ ಟುಡೇ ಅನ್ನೋ ಒಂದು ಪತ್ರಿಕೆ ಬರೀತದೆ, ದೇವೇಗೌಡರು ಎಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಅಲ್ಲಿ ಅಂತ ಹೇಳಿದ್ರೆ, ಅಲ್ಲಿಗೆ ಟೂರಿಸ್ಟ್ಗಳು ಹೋಗಕ್ಕೆ ಶುರು ಮಾಡಿದ್ದಾರೆ ಅಂತ. ಅದೇ ರೀತಿ ನಾರ್ತ್ ಈಸ್ಟ್ನಲ್ಲಿ ಶುಕ್ಲಾ ಕಮಿಷನ್ ಅಂತ ಒಂದು ಮಾಡ್ತಾರೆ ದೇವೇಗೌಡರು. ಇವತ್ತು ನಾನು ಹೇಳ್ತಾರೆ, ಈ ಗಳಿಗೆಯವರೆಗೂ ಈ ದೇಶದ ಈಶಾನ್ಯ ಪ್ರದೇಶದ ಬೆಳವಣಿಗೆಯಲ್ಲಿ ಏನಾದರೂ ನಡೆದಿದ್ರೆ ಅದು ದೇವೇಗೌಡರ ನೇಮಿಸಿದ ಶುಕ್ಲಾ ಕಮಿಷನ್ ಕೊಟ್ಟಂತಹ ಬ್ಲೂ ಪ್ರಿಂಟ್ನ ಆಧಾರವಾಗಿಯೇ. ನಮ್ಮ
ನಮ್ಮ ದುರಾದೃಷ್ಟ ಅಂತ ಹೇಳಿದ್ರೆ ಈಶಾನ್ಯ ಪ್ರದೇಶದ ಬಗ್ಗೆ ಮಾತನಾಡುವಂತಹ ಇವತ್ತಿನ ಯಾವ ರಾಜಕಾರಣಿ ಕೂಡ ದೇವೇಗೌಡರ ಹೆಸರನ್ನ ಹೇಳೋಲ್ಲ. ಅದು ಹೇಳಬಾರ್ದು ಅಂತಲ್ಲ, ಗೊತ್ತಿಲ್ಲ ಅಂತಲ್ಲ, ಅಸೂಯೆ, ಹೆದರಿಕೆ, ಅವರಿಗೆ ನಿಜವಾದ ಕೀರ್ತಿ ಸಲ್ಲಬೇಕಲ್ಲ. ಹಾಗಾಗಿ ಸೊ ಈಶಾನ್ಯ ಪ್ರದೇಶ, ಕಾಶ್ಮೀರ, ಇದು ನಾನು ನಾರ್ತ್ ಈಸ್ಟ್ ಹೇಳಿದೆ, ನಾರ್ತ್ ಹೇಳಿದೆ. ಈಗ ಸ್ವಲ್ಪ ಕೆಳಗಡೆ ಬರೋಣ, ಈಸ್ಟ್ಗೆ ಬರೋಣ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಉತ್ತರ, ದಕ್ಷಿಣ, ಈಶಾನ್ಯ, ಪಶ್ಚಿಮ, ನೈಋತ್ಯ ಎಲ್ಲದರಲ್ಲೂ ದೇವೇಗೌಡರ ಛಾಪ್ ಹೆಂಗಿದೆ ಇವತ್ತಿಗೂ ಕೂಡ ಅನ್ನೋದಕ್ಕೆ, ನೀವು ವೆಸ್ಟ್ ಬೆಂಗಾಲಿನ ಒಂದು ದೊಡ್ಡ ಸಮಸ್ಯೆ ಇತ್ತು. ಅಂದರೆ ಕಲ್ಕತ್ತಾ ಪೋರ್ಟಿಗೆ ನೀರು ಹೆಚ್ಚಾದಂಗೆ ಹಿಂದೆ ಬ್ಯಾಕ್ ವಾಟರ್ಸ್ ಫ್ಲಡ್ ಆಗ್ತಾ ಇತ್ತು, ಬಿಹಾರ್. ಸೊ ದೇವೇಗೌಡರು ಬಿಹಾರ್ಗೆ ಫ್ಲಡ್ ಆದಾಗ ಒಮ್ಮೆ ಅದರ ಪರಿವೀಕ್ಷಣೆಗೆ ಹೋಗ್ತಾರೆ. ಎಲ್ಲರೂ ಮರಗಳ ಮೇಲೆ ಕೂತಿರ್ತಾರೆ. ಪ್ರತಿ ಸತಿ ಫ್ಲಡ್ ಆದಾಗಲೂ ಕೇಂದ್ರ ಸರ್ಕಾರದಿಂದ 3,000 ಕೋಟಿ ಕೊಡಬೇಕು, 2,000 ಕೋಟಿ ಕೊಡಬೇಕು. ಅಲ್ಲಿನ ರಾಜಕಾರಣಿಗಳು ಅದನ್ನು ತಿನ್ಬಿಡೋರು, ಯಾವುದೇ ಡೆವಲಪ್ಮೆಂಟಿಗೆ ಬಳಸ್ತಾ ಇರಲಿಲ್ಲ. ಸೊ ದೇವೇಗೌಡರ ಮನಸ್ಸು, ಇನ್ನೊಂದು ಮರಿತೀವಿ ನಾವು, ರೈತನ ಮಗ ಅಂತ ಹೇಳ್ಬಿಡ್ತೀವಿ, ಮಣ್ಣಿನ ಮಗ ಅಂತ ಹೇಳ್ತೀವಿ. ಯಾರೂ ಕೂಡ ದೇವೇಗೌಡರು is an engineer prime minister and only engineer prime minister this country has seen. ಅದು ನೀವು ಬೋಗಿಬೀಲ್ ಬ್ರಿಡ್ಜ್ ಅನ್ನು ನೋಡ್ಬೇಕು. ನೀವು ಅಸ್ಸಾಮಿನಲ್ಲಿ ಸ್ಟ್ರಾಟಜಿಕ್ ಬ್ರಿಡ್ಜ್ ಒಂದಿದೆ, ನಮ್ಮ ಮಿಲಿಟರಿ ಅವರು ಯೂಸ್ ಮಾಡುವಂಥದ್ದು ಎಲ್ಲ. ಆ ಬೋಗಿಬೀಲ್ ಬ್ರಿಡ್ಜ್ ಅನ್ನ ದಟ್ಟಿ ಪಂಚೆ ಕಟ್ಕೊಂಡಿದ್ದಂತಹ ದೇವೇಗೌಡರು ಮೇಲ್ ಕಟ್ಕೊಂಡು ಅದರ ಪ್ಲಾನ್ ಅನ್ನ ಮಾಡಿ ಬಂದ್ಬಿಡ್ತಾರೆ ಅವರು. ಸೊ ಎಲ್ಲರೂ ಮರೆತರು ದೇವೇಗೌಡರು ಮಾಡಿದ್ರು ಅನ್ನೋದನ್ನ, ಜನ ಮರೆಯಲ್ಲ ಅನ್ನೋದಕ್ಕೆ. ಬೋಗಿಬೀಲ್ ಬ್ರಿಡ್ಜಿನ ಇನಾಗ್ಯುರೇಷನ್ ಆದಾಗ ಒಂದು 2-3 ವರ್ಷದ ಹಿಂದೆ ಅಸ್ಸಾಂ ಟ್ರಿಬ್ಯೂನ್ ಅನ್ನೋ ಒಂದು ಪತ್ರಿಕೆ, ವೇರ್ ಇಸ್ ದೇವೇಗೌಡ, ವೈ ಆರ್ ವಿ ನಾಟ್ ರಿಮೆಂಬರಿಂಗ್ ಹಿಮ್ ಅಂತ ಒಂದು ಎಡಿಟೋರಿಯಲ್ ಬರೆಯುತ್ತೆ. ಅಂದ್ರೆ ದೇವೇಗೌಡರು ಮಾಡಿದ್ದು ದೇವೇಗೌಡರನ್ನ ಕರೆಸಿ ಅಂತ ಬರೆಯುತ್ತದೆ ಪತ್ರಿಕೆ. ಅಂದ್ರೆ ಜನಮಾನಸದಲ್ಲಿ ಉಳಿದಾಗ ನಮಗೆ ಈ ಪತ್ರಿಕೆಗಳ ಹಂಗು, ಮಾಧ್ಯಮದ ಹಂಗು ಬೇಕಾಗೋಲ್ಲ. ಮಾಧ್ಯಮದ ಹಂಗು ಮತ್ತು ಪತ್ರಿಕೆಗಳ ಹಂಗು ಅದು ಬೇರೆಯವ್ರಿಗಿರ್ತದೆ. ದೇವೇಗೌಡರಿಗೆ ಒಂದು ಡಿಸ್ಟಿಂಕ್ಟ್ ಡಿಸ್ಅಡ್ವಾಂಟೇಜ್ ಇದೆ. ಅದೇನು ಅಂತ ಹೇಳಿದ್ರೆ ಕ್ಲಾಸ್ ಅಂಡ್ ಕಾಸ್ಟ್, ವರ್ಗ ಮತ್ತು ಜಾತಿಯ ಅವರಿಗೆ ಡಿಸ್ಅಡ್ವಾಂಟೇಜ್ ಇದೆ. ಡೆಲ್ಲಿಯ ಎಲೀಟ್ಗಳು ಅವರನ್ನು ಒಪ್ಪಲಿಲ್ಲ, ಮಾಧ್ಯಮದ ಎಲೀಟ್ ಅವರನ್ನು ಒಪ್ಪಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಕೋಟೆ, ಆ ಕೋಟೆಯಲ್ಲಿ ಏಕ್ದಮ್ ನುಗ್ಬಿಟ್ರು ದೇವೇಗೌಡರು. ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಆದ್ರಿಂದ ಅವರಿಗೆ ಅಪಕೀರ್ತಿ ತರುವಂತಹ, ಅವರ ವಿರುದ್ಧ ಪ್ರೊಪಗ್ಯಾಂಡ ಮಾಡುವಂತ ಕೆಲಸ ಅನೇಕ ನಡೆದವು. ಅದು ಯಾವೂ ಕೂಡ ಜನಮಾನಸದಲ್ಲಿ ಉಳಿಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಜನಕ್ಕೆ ಅವರಿಂದ ಎಲ್ಲ ಕಾಲಕ್ಕೂ ಅನುಕೂಲವೇ ಆಯಿತು. ಈಗ ನಾನು ಈಸ್ಟ್ ಅಂತ ಹೇಳಿದೆ, ಬಿಹಾರ, ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೆ. ಸೊ ಫರಾಕ ಟ್ರೀಟಿ ಅಂತ ಒಂದು ದೇವೇಗೌಡರು ಮಾಡ್ತಾರೆ. ಆ ಫರಾಕ ಟ್ರೀಟಿ ಎಷ್ಟು ದೊಡ್ಡದಾಗೋಗುತ್ತೆ ಅಂತ ಹೇಳಿದ್ರೆ, ಈಗ ಬಿಹಾರದಲ್ಲಿ ಫ್ಲಡ್ ಆಗೋದು ಕಮ್ಮಿ ಆಗುತ್ತೆ, ಯಾಕಂದ್ರೆ ಬ್ಯಾಕ್ ವಾಟರ್ಸ್ ಪುಷ್ ಆಗಲ್ಲ, ಗಂಗಾ ನದಿ ಹಿಂದಕ್ಕೆ ಹೋಗಲ್ಲ. ಕ್ಯಾಲ್ಕಟಾ ಪೋರ್ಟ್ನಲ್ಲಿ ಹೆಚ್ಚಿಗಿನ ನೀರನ್ನ ದೇವೇಗೌಡರು ಏನ್ ಮಾಡ್ತಾರೆ, ಬಾಂಗ್ಲಾದೇಶಕ್ಕೆ ಹರಿಸ್ಬಿಡೋಣ ಅಂತ ಹೇಳ್ತಾರೆ. ಈ ಬಾಂಗ್ಲಾದೇಶಕ್ಕೆ ಆ ನೀರನ್ನು ಹರಿಸೋದ್ರ ಮೂಲಕ ಏನಾಗುತ್ತೆ ಅಂತ ನೀವು ಆಶ್ಚರ್ಯ ಪಡಬಹುದು. ಇಡೀ ಬಾಂಗ್ಲಾದೇಶದ ರಾಜಕಾರಣ ಬದಲಾಗೋಗುತ್ತೆ. ಯಾಕಂದ್ರೆ ಲೋವರ್ ರೈಪೇರಿಯನ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಎಷ್ಟು ಸಮೃದ್ಧಿಯನ್ನು ಕಾಣ್ತಾರೆ ಅಲ್ಲಿನ ಜನ ಅಂದ್ರೆ, ನಾನು ಬಾಂಗ್ಲಾದೇಶದಲ್ಲಿ ನೋಡಿದ್ದೀನಿ. ಡಿಸೆಂಬರ್ 1996 ಡಿಸೆಂಬರ್ 5ನೇ ತಾರೀಕು ದೇವೇಗೌಡರ ಹಸ್ತಾಕ್ಷರ ಆಗ್ತಾ ಇರುವಂತ ಒಂದು ಪಿಕ್ಚರ್ ಇದೆ. ಶೇಖ್ ಹಸೀನಾ ಅವರಿದ್ದಾರೆ, ದೇವೇಗೌಡರಿದ್ದಾರೆ. ಆ ಪಿಕ್ಚರ್ ಅನ್ನ ಜನ ಪೇಪರ್ನಲ್ಲಿ ಬಂದಿದ್ದನ್ನ, ಬಂಗಾಳಿ ಪೇಪರಲ್ಲಿ ಬಂದಿದ್ದು ಕಟ್ ಮಾಡಿ ಒಂದು ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ಸೇರಿಸಿ ಅವ್ರ ಮನೆ ದೇವರುಗಳನ್ನ ಇಡುವಂತ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಇವತ್ತಿಗೂ ಇದು ಬಾಂಗ್ಲಾದೇಶದ ಕತೆ. ಇದು ಅದು ಯಾವಾಗ ನನಗೆ ಹೊಳಿತು ಅಂತ ಹೇಳಿದ್ರೆ, ಬಾಂಗ್ಲಾದೇಶದ ಜನಕ, ಅಲ್ಲಿನ ರಾಷ್ಟ್ರಪಿತ ಅಂತ ಇದ್ದ ಶೇಖ್ ಮುಜೀಬುರ್ ರೆಹಮಾನ್, ನೀವೆಲ್ಲರೂ ಕೇಳಿರ್ಬೋದು. ಶೇಖ್ ಮುಜೀಬುರ್ ರೆಹಮಾನ್ ಅವ್ರಿಗೆ 100 ವರ್ಷದ ಇದಾಗುತ್ತೆ. ಅವರ ಮಗಳು ಪ್ರಧಾನಮಂತ್ರಿ ಆಗಿರ್ತಾಳೆ. ಅವರು ಇಡೀ ಜಗತ್ತಿನ ದೊಡ್ಡ ನಾಯಕರನ್ನೆಲ್ಲ ಕರೆಸಿ ಸಮಾರಂಭ ಮಾಡಬೇಕು ಅಂತ ಹೊರಡ್ತಾಳೆ. ಭಾರತದಲ್ಲಿ ಪ್ರಧಾನಮಂತ್ರಿ ಮೋದಿಯವರಾಗಿರ್ತಾರೆ. ಸೋನಿಯಾ ಗಾಂಧಿ ಅವರನ್ನು ಕೂಡ ಕರೀತಾರೆ. ಯಾಕೆಂದ್ರೆ ಇಂದಿರಾ ಗಾಂಧಿ ಅವರಿಗೆ ಶ್ರೀರಕ್ಷೆಯನ್ನು ಕೊಟ್ಟಿರ್ತಾರೆ. ಚಿರಂಜೀವಿ ಸಿಂಗ್ ಸಾಹೇಬ್ರು ಅವರ ಶೇಖ್ ಹಸೀನಾ ಇಲ್ಲಿದ್ದಾರೆ, ಅವರು ಶೇಖ್ ಹಸೀನಾ ಅವರ ಪಕ್ಕದ ಮನೆಯವರಾಗಿದ್ದರು ಅವರು ದೆಹಲಿಯಲ್ಲಿ. ಅವರನ್ನ ಕರೀತಾರೆ. ಆದರೆ ಅಲ್ಲಿನ ಜನ ಈ ನೀರನ್ನ ಪಡೆದಿದ್ರಲ್ಲ, ಅವರ ಕುಟುಂಬಗಳು ಉದ್ಧಾರ ಆಗಿದ್ವಲ್ಲ, ಅವರ ಬೆಳೆ ಬೆಳೆದಿತ್ತಲ್ಲ, ಆ ಬೆಳೆ ಮಾರಿ ಅವ್ರ ಮನೆ ಕಟ್ಕೊಂಡಿದ್ರಲ್ಲ,
ಆ ಕಟ್ಟಿದ ಬೆಳೆಯನ್ನು ಮಾರಿ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ರಲ್ಲ, ಅವರು ದೇ ಡಿಮಾಂಡೆಡ್ ದೇವೇಗೌಡ ಶುಡ್ ಬಿ ಕಾಲ್ಡ್. ಶೇಖ್ ಮುಜೀಬುರ್ ರೆಹಮಾನರ 100ನೇ ವರ್ಷದ ಆಚರಣೆಗೆ ದೇವೇಗೌಡರು ಬರಬೇಕು ಅಂತ ಹೇಳಿದ್ರು. ಆನ್ ಪಾಪ್ಯುಲರ್ ಡಿಮಾಂಡ್ ಆಫ್ ಬಾಂಗ್ಲಾದೇಶ್ ದೇವೇಗೌಡರನ್ನ ಕರೆಸ್ಕೊಳ್ತಾರೆ. ಆದರೆ ಅವಾಗ ಕೋವಿಡ್ ಬರುತ್ತೆ, ಇನ್ನೇನೋ ಆಗುತ್ತೆ, ಸಮಾರಂಭದ ಬೇರೆ ಸ್ವರೂಪ ಪಡ್ಕೋತದೆ, ಅದು ಬೇರೆ ಮಾತು. ನಾನು ಹೇಳ್ತಾ ಇರೋದು ಏನು ಅಂದರೆ, ದೇವೇಗೌಡರನ್ನ ಕರ್ನಾಟಕದಲ್ಲಿ ನಾವು ತಲೆ ತಗ್ಗಿಸ್ಬೇಕು. ಕರ್ನಾಟಕದವರು ಅವರನ್ನ ಒಂದು ಇಲ್ಲಿನ ಒಬ್ಬ ಸಣ್ಣ ರಾಜಕಾರಣಿಯ ಥರ ನೋಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ಯಾವತ್ತೂ ಅಧಿಕಾರವನ್ನು ಬಯಸಿ ಹೋದವರಲ್ಲ, ಅಧಿಕಾರವನ್ನು ಬಿಸಾಡಿದಂಥ ರಾಜಕಾರಣಿ ಯಾರಾದರೂ ಇಂಡಿಯಾ ದೇಶದಲ್ಲಿ ಇದ್ರೆ ಅವರು 1997ರಲ್ಲಿ ನನ್ನ ಪುಸ್ತಕದಲ್ಲಿ ಬರ್ತದೆ, ವಾಜಪೇಯಿ ಒಂದು ಚೀಟಿ ಕಳಿಸ್ತಾರೆ, ನಾವು ನಿನ್ನ ಸರ್ಕಾರಕ್ಕೆ ನಾವು ಇದು ಸಪೋರ್ಟ್ ಮಾಡ್ತೀವಿ, ನೀನು ಆತ್ರ ಮಾಡಬೇಡ ಅಂತ. ಬಾಲಾ ಸಾಹೇಬ್ ಠಾಕ್ರೆ ಫೋನ್ ಮಾಡಿ ಬೈತಾರೆ, ನೀನು ಆತ್ರದಲ್ಲಿದೆಯಾ, ನೀನು ಮಾಡಬೇಡ ಅಂತ. ಜೇಠ್ಮಲಾನಿ ಬಂದು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ದೇವೇಗೌಡರು ನೋ, ಐ ವಿಲ್ ಸ್ಟ್ಯಾಂಡ್ ಆನ್ ಪ್ರಿನ್ಸಿಪಲ್. ನಾನು ಪಾರ್ಲಿಮೆಂಟಿನ ಮುಂದೆ ನಾನು ಮಾಡಿದ ಕೆಲಸವನ್ನು ನಾನು ಹೇಳಿ ನಾನು ಹೊರಡ್ತೀನಿ ನಾನು. ಆ ಭಾಷಣ ಇದೆಯಲ್ಲ 1997ರಲ್ಲಿ ದೇವೇಗೌಡರು ಮಾಡಿದ ಭಾಷಣ, ಅದು ಆಲ್ ಟೈಮ್ ಭಾರತದ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟಿನಲ್ಲಿ ನಡೆದ ಸರ್ವಶ್ರೇಷ್ಠ ಭಾಷಣಗಳಲ್ಲಿ ಒಂದು. ಮತ್ತೆ ಸುಗತ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡು ಅದನ್ನು ಪಕ್ಕಕ್ಕಿಡಬೇಡಿ, ಇದು CNN ಹೇಳಿರುವಂಥ ಮಾತಿದು. 1997ರಲ್ಲೇ CNN ಹೇಳುತ್ತೆ, ಅದು ಭಾರತೀಯ ಪ್ರಜಾಪ್ರಭುತ್ವದ ಸಂಸದೀಯ ಕಲಾಪಗಳಲ್ಲಿ ಅತ್ಯಂತ ಸರ್ವಶ್ರೇಷ್ಠ ಭಾಷಣಗಳಲ್ಲಿ ಒಂದು ಅಂತ. ಆ ಭಾಷಣದಲ್ಲಿ ದೇವೇಗೌಡರು ಹೇಗೆ ಮಾತನಾಡ್ತಾರೆ ಅನ್ನೋದನ್ನ ವಿಡಿಯೋ ಇದೆ, ನೀವು ನೋಡಬೇಕು. ಅದೇ ದೇವೇಗೌಡರನ್ನ ಈ ಎಲೀಟ್, ಡೆಲ್ಲಿಯ ಲುಟೆನ್ಸ್ ಎಲೀಟ್ ಹೇಗೆ ಬಣ್ಣಿಸಿದ್ರು ಅಂದರೆ, ಒಬ್ಬ ಬಹಳ ಫೇಮಸ್ ಹಿಸ್ಟಾರಿಯನ್ ಆತನ ಮೊದಲನೆಯ ಸಾಲು ಆತನ ಪುಸ್ತಕದಲ್ಲಿ ಐಡಿಯಾ ಆಫ್ ಇಂಡಿಯಾ ಅಂತ ಆ ಪುಸ್ತಕದ ಹೆಸರು. ಅದ್ರಲ್ಲಿ ಮೊದಲನೇ ಸಾಲದಲ್ಲಿ ದೇವೇಗೌಡರಿಗೆ ಹೆಂಗೆ ಅವಹೇಳನ ಮಾಡ್ತಾನೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಇಂಗ್ಲಿಷೂ ಬರೋಲ್ಲ, ಹಿಂದಿಯೂ ಬರೋಲ್ಲ ಅಂತ ಅವಮಾನ ಮಾಡ್ತಾನೆ. ಅವನನ್ನು ಯಾರೂ ಚಾಲೆಂಜ್ ಮಾಡಲ್ಲ. ಆತ ಅಲ್ಲೇ ಇದ್ದಂತಹ ನೆಹರು ಮೆಮೋರಿಯಲ್ ಲೈಬ್ರರಿ ಅಥವಾ ಆರ್ಕೈವ್ಸ್ಗೆ ಹೋಗಿದ್ರೆ ದೇವೇಗೌಡರು ತಮ್ಮ ಕೈಯಾರೆ ಬರೆದ ಇಂಗ್ಲಿಷ್ನಲ್ಲಿ ಪತ್ರಗಳು ಬರೆದಿದ್ರಲ್ಲ, ಮೊರಾರ್ಜಿಗೆ ಬರೆದ ಪತ್ರಗಳು, ಚಂದ್ರಶೇಖರ್ ಅವರಿಗೆ ಬರೆದ ಪತ್ರಗಳು, ಪಕ್ಷ ನಡೆಸ್ತಾ ಇದ್ದಾಗ ರಾಮಕೃಷ್ಣ ಹೆಗಡೆ ಅವ್ರಿಗೆ ಬರೆದಂಥ ಪತ್ರ, ಎಲ್ಲವೂ ಕೂಡ ಅವರ ಸ್ವಚ್ಛವಾದ ಕೈ ಬರವಣಿಗೆಯಲ್ಲಿ ಇಂಗ್ಲಿಷ್ನಲ್ಲಿದೆ. ದೇವೇಗೌಡರು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದ್ದವರು ಅಂತ ಭಾಳಷ್ಟು ಜನಕ್ಕೆ ಗೊತ್ತಿರೋಲ್ಲ. ಅವರ ತಂದೆ ಅದು ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನನ್ನ ಮಗ ಇಂಗ್ಲಿಷ್ ಓದಬೇಕು ಅಂತೇಳಿ ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿಸ್ತಾರೆ ಅವರನ್ನು. ಸೊ ದೇವೇಗೌಡರು ಆ ರೀತಿಯಾದ ಅವಮಾನಗಳಿಗೆ, ಹ್ಯುಮಿಲಿಯೇಷನ್, ಯಾಕೆ ಅಂದರೆ ಅವ್ರಿಗೆ ಆ ವರ್ಗ ಬಲ ಇರಲಿಲ್ಲ, ಕಲ್ಚರಲ್ ಕ್ಯಾಪಿಟಲ್ ಅಂತೀವಿ ಇಂಗ್ಲಿಷ್ನಲ್ಲಿ, ಅದಿರಲಿಲ್ಲ, ಜಾತಿ ಬಲ ಇರಲಿಲ್ಲ. ನಾವು ಕರ್ನಾಟಕದ ಇಲ್ಲಿ ಅನೇಕ ಜನ ಅವರಿಂದ ಎಲ್ಲ ಪಡೆದಿರ್ತಾರೆ, ಆದರೆ ಅವರಿಗೆ ಪ್ರಧಾನಮಂತ್ರಿಯಾಗಿ ಇವತ್ತು ನೀವು ಅಭಿನಂದನೆ ಮಾಡ್ತಾ ಇರೋದು ಎಷ್ಟು ದೊಡ್ಡ ವಿಚಾರ ಅಂತ ಹೇಳಿದ್ರೆ, ಅವ್ರು ಒಂದು ದಿವಸ ಭಾಳ ನಾವಿಬ್ಬರೇ ಕೂತು ಮಾತನಾಡ್ತಿದ್ದಾಗ ದೆಹಲಿಯ ಅವ್ರ ಮನೆಯಲ್ಲಿ ಒಂದು ಮಾತು ಹೇಳಿದ್ರು, ರಾಜು, ನಾನು ಬೆಂಗಳೂರಿಂದ ದೆಹಲಿಗೆ ಮೇ 31ನೇ ತಾರೀಕು ವಿಶೇಷ ವಿಮಾನದಲ್ಲಿ ಹಾರದ್ನಲ್ಲ ಪ್ರಧಾನಮಂತ್ರಿಯಾಗಿ, ಇದು ಸ್ವೆರಿಂಗ್ ಇನ್ ಸೆರೆಮನಿಗೆ, ಅದಕ್ಕೆ ಮುಂಚೆ ನನ್ನ ಯಾವ ಕ್ಯಾಬಿನೆಟ್ ಕೊಲೀಗ್ ಆಗಲಿ ಯಾರೇ ಆಗಲಿ ಒಂದೇ ಒಂದು ಚಹಾ ಕೂಟ ಏರ್ಪಡಿಸಲಿಲ್ಲ. ನಾನು ಅಧಿಕಾರ ಕಳ್ಕೊಂಡಾಗ ಯಾರು ಒಂದು ದಿವಸ ಅಲ್ಲಿ ಉಳಿದು ಗೌಡ್ರೆ ಬೇಜಾರು ಪಡಬೇಡಿ ಅಂತ ಹೇಳಲಿಲ್ಲ. ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ ಅಂತ ಕೇಳಿದ್ರು. ಅಂದರೆ ದೇವೇಗೌಡರ ಧಾರಣ ಶಕ್ತಿ, ಅವರ ನೋವು, ಅವರಿಗೆ ಸಿಟ್ಟು ಬೇರೆಯವ್ರಿಗೆ ಬರೋ ರೀತಿ ಬರೋಲ್ಲ. ಅವರು ಅಂತರ್ಮುಖಿ. ಅವ್ರಿಗೆ ಸಿಟ್ಟು ಬಂದರೆ, ಕೋಪ ಬಂದರೆ ಒಳಗೆ ನುಂಗ್ಕೊಂಡ್ಬಿಡ್ತಾರೆ. ಅವರು ಹಾಗೇ ಸ್ತಬ್ಧವಾಗಿ ಕೂತು ಬಿಡ್ತಾರೆ. ಆ ಥರ ಅನೇಕ ನೋವನ್ನು ಇದನ್ನು ಸಹಿಸಿ 93 ವರ್ಷದ ಬಾಳ್ವೆ ಇದೆಯಲ್ಲ, ಅದು ಸಾಮಾನ್ಯವಾದ ಬದುಕಲ್ಲ. ಇನ್ನು ಮುಂದೆ ಆದರೂ ಕರ್ನಾಟಕದ ಜನತೆ ಅವರು ಎಷ್ಟು ದೊಡ್ಡವರು ಅಂತ ತಿಳಿಯುವಂಥ ಕಾಲ ಬರಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಇನ್ನೊಂದು 2 ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ದೇವೇಗೌಡರ ಬಗ್ಗೆ ಈಗ ಪ್ರಸ್ತಾಪ ಮಾಡ್ತಾ ಅವರ ನೀರಾವರಿಯ ಬಗ್ಗೆ ಮಾತನಾಡಿದ್ರು. ಈಗ
ನಾವು ಬೆಳಿಗ್ಗೆ ಅಂದರೆ ಭಕ್ತಿಯಿಂದ ನಡೆದುಕೊಳ್ಳುವಂತಹ ಜನ ಒಂದು ಸ್ತೋತ್ರವನ್ನು ದಿನ ಬೆಳಿಗ್ಗೆ ಹೇಳ್ತಾರೆ. ಪ್ರಾರ್ಥನೆ ಮಾಡ್ತಾ ಕೈಯಲ್ಲಿ ಆಪೋಷಣೆಯನ್ನು ಪಡಿತಾ ಕೈಯಲ್ಲಿ ನೀರನ್ನಿಟ್ಟುಕೊಂಡು ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ನಾವು ಕೈಯಲ್ಲಿ ಆಪೋಷಣೆ ಇಟ್ಕೊಂಡು ಈ ಎಲ್ಲ ನದಿಗಳ ಒಂದು ಸಾರ ಈ ನನ್ನ ಕೈಯಲ್ಲಿರುವ ಈ ನೀರಲ್ಲಿರಲಿ ಅಂತ ಹೇಳಿ ಆಪೋಷಣೆ ಮಾಡ್ತೀವಿ. ಇನ್ನೊಂದು ನಿಮ್ಗೆ ಆಶ್ಚರ್ಯ ಆಗುವಂಥ ವಿಚಾರ, ಇಲ್ಲಿ ಯಾವ್ಯಾವ ನದಿಗಳನ್ನು ಹೆಸರಿಸಿದಿರೋ ಭಾರತ ದೇಶದ ಸ್ವಾತಂತ್ರ್ಯೋತ್ತರ ಚರಿತ್ರೆಯಲ್ಲಿ ಆ ಎಲ್ಲ ನದಿಗಳ ಆಗುಹೋಗಳನ್ನು ಒಂದು ಕಾಲಘಟ್ಟದಲ್ಲಿ ನಿರ್ವಹಿಸಿದ ಭಾರತದ ಏಕೈಕ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ದೇವೇಗೌಡರು. ನರ್ಮದಾ ಸಿಂಧು ಕಾವೇರಿ ಅಂತೂ ನಿಮಗೆ ತಿಳಿದೇ ಇದೆ. ನರ್ಮದಾ ಮೋದಿಯವರ ನಾಡಿನಲ್ಲಿ ಇವತ್ತು ಅವರಿಗೆ ಸರ್ದಾರ್ ಸರೋವರ್ ಡ್ಯಾಮಿನ ಎತ್ತರ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ದೇವೇಗೌಡರ ಕಾರಣ. ದೇವೇಗೌಡರು ಮೋದಿಯವರು ಪ್ರಧಾನಿಯಾದಾಗ ಅವ್ರಿಗೆ ಒಂದು ಸಣ್ಣ ಕುಚೇಷ್ಟೆ ಮಾಡ್ತಾರೆ. ನೋಡು, ನಾನು ನಿನ್ಗೆ 2 ಅಡಿ ಏರಿಸ್ಕೊಟ್ಟೆ, ನೀನಿನ್ 2 ಅಡಿ ಏರಿಸ್ಕೊಂಡು ನೋಡೋಣ ಅಂತ ಹೇಳ್ತಾರೆ. ಅವ್ರು ಹೋಗಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ತಕ್ಷಣ ಮೊದಲು ಅದಕ್ಕೆ ಉಲ್ಟಾ ಬರೋದೇ ಅವರದೇ ಮಧ್ಯಪ್ರದೇಶದಿಂದ, ಅಲ್ಲಿಗೆ ನಿಂತೋಗುತ್ತೆ. ಇದು ದೇವೇಗೌಡರು ಏನು ಮಾಡ್ತಾರೆ ಅಂದರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನೇ, ಅಂದರೆ ಗುಜರಾತು, ಮಧ್ಯಪ್ರದೇಶ, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸೇರಿಸಿ ಅಲ್ಲಿನ ಚೀಫ್ ಇಂಜಿನಿಯರ್ಗಳನ್ನು, ಇರಿಗೇಷನ್ ಎಕ್ಸ್ಪರ್ಟ್ಸ್ನೆಲ್ಲ ಎಲ್ಲರನ್ನೂ ಕೂಡಿಸ್ಕೊಂಡು ಫೈಲನ್ನು ತಮ್ಮ ಮುಂದೆ ಇಟ್ಕೊಂಡು ಟೆಕ್ನಿಕಲ್ ಆಗಿ ಮಾತನಾಡಿ ಒಂದು ಸೊಲ್ಯೂಷನ್ ಅನ್ನು ಕೊಡ್ತಾರೆ. ಆಗ ದಿಗ್ವಿಜಯ್ ಸಿಂಗ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ. ಹಿ ವಾಕ್ಸ್ ಔಟ್ ಆಫ್ ದ ಮೀಟಿಂಗ್. ಆ ಸೊಲ್ಯೂಷನ್ ಅನ್ನು ಏನು ಡ್ರಾಫ್ಟ್ ಮಾಡ್ತಾರಲ್ಲ ದೇವೇಗೌಡರು, ಅದು ಹೇಗೆ ಫರಾಕಾದಲ್ಲಿ ಜ್ಯೋತಿ ಬಸು ಹೆದರ್ ಬಿಡ್ತಾರೆ, ನೀವು ನೀರನ್ನು ಬಾಂಗ್ಲಾದೇಶಕ್ಕೆ ಬಿಟ್ಟರೆ ನನಗೆ ಅಧಿಕಾರ ಹೊಟ್ಟೋಗುತ್ತೆ ದೇವೇಗೌಡ್ರೆ ಅಂತ. ದೇವೇಗೌಡರು ಹೇಳ್ತಾರೆ, ನನ್ನನ್ನು ನಂಬು, ನೀನು ಈ ಇನ್ನೊಂದು ಆಂಟೆ ಚೇಂಬರಲ್ಲಿ ಇರು, ಏನಾದರೂ ತೊಂದರೆ ಆ ಅಮ್ಮನ ಜೊತೆ ಶೇಖ್ ಹಸೀನಾ ಜೊತೆ ಏನಾದರೂ ತೊಂದರೆ ಆದರೆ ನಿನ್ನನ್ನು ಕರಿತೀನಿ, ನಿನ್ನ ಕೇಳೇ ಮಾಡ್ತೀನಿ, ನೀನು ಹೆದರಬೇಡ ಅಂಥೇಳಿ ಎಷ್ಟು ಕ್ಯೂಸೆಕ್ಸ್ ನೀರನ್ನು ಬಿಟ್ಟರೆ ನಮಗೆ ತೊಂದರೆ ಆಗಲ್ಲ ಅನ್ನೋದನ್ನು ಕ್ಯಾಲ್ಕುಲೇಷನ್ ಒಬ್ಬ ಇಂಜಿನಿಯರು ದೇವೇಗೌಡರು. ಇಲ್ಲಿ ಕಾವೇರಿದು ಇದೆಯಲ್ಲ ಹಾಗೆ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಇವತ್ತವರೆಗೂ ತೊಂದರೆ ಆಗಿಲ್ಲ, ಕಲ್ಕತ್ತಾಗಾಗಲಿ, ಬಿಹಾರಕ್ಕಾಗಲಿ, ವೆಸ್ಟ್ ಬೆಂಗಾಲ್ ತೊಂದರೆ ಆಗಿಲ್ಲ. ಬಾಂಗ್ಲಾದೇಶದ ಜನ ಇವತ್ತು ದೇವೇಗೌಡರು ಒಂದು ವಿಚಾರಕ್ಕೆ ಬೈತಾರೆ. ಅದು ಹೇಳ್ತೀನಿ ನಿಮಗೆ ಯಾಕೆ ಅಂತ ಹೇಳಿದ್ರೆ, ದೇವೇಗೌಡರು ಆ ಟ್ರೀಟಿನ ಬರೀ 30 ವರ್ಷಕ್ಕೆ ಮಾಡಿ ಹೋದ್ರು, 100 ವರ್ಷಕ್ಕೆ ಕನಿಷ್ಠ ಮಾಡಬೇಕಿತ್ತು. ಈಗ ನಾವು ಮತ್ತೆ ಭಾರತದ ಜೊತೆಗೆ ನಮ್ಮ ಸಂಬಂಧ ಚೆನ್ನಾಗಿಲ್ಲ. ಇದು ಈಗ ಬರ್ತಾ ಇರೋದು, ಇದು ಹಾಲಿ ನಡೀತಾ ಇರೋದು ಫರಾಕ ಟ್ರೀಟಿಯ ಬಗೆಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ. ಇವಾಗ ದೇ ಹ್ಯಾವ್ ಟು ರಿನ್ಯೂ ದೇರ್ ಟ್ರೀಟಿ ವಿತ್ ಇಂಡಿಯಾ. ದೇವೇಗೌಡರು ನಮ್ಗೆ ಯಾಕೆ ಅನ್ಯಾಯ ಮಾಡಿ ಹೋದ್ರು ಅಂತ ಕೇಳ್ತಾರೆ. ಬರೀ 25-30 ವರ್ಷಕ್ಕೆ ಮಾಡಿಟ್ಟು ಹೊಟ್ಟೋದ್ರಲ್ಲ. ಆದರೆ ಅವ್ರಿಗೆ ಅರ್ಥ ಆಗದೆ ಇರೋದು ಏನು ಅಂತ ಹೇಳಿದ್ರೆ, ಆ ಫರಾಕ ಸಮಸ್ಯೆ 100 ವರ್ಷ ಯಾರು ಮುಟ್ಟಿರಲಿಲ್ಲ. ಯಾವುದೇ ಬ್ಯೂರೋಕ್ರಾಟನ್ನ ಕೇಳಿದ್ರೆ ಇದನ್ನು ಮುಟ್ಟಬೇಡಿ ಸರ್, ಬಹಳ ಸಮಸ್ಯೆ ಅಂತ ಮಾತಾಡೋರು. ಆದರೆ ದೇವೇಗೌಡರು ಅದನ್ನು ತಮ್ಮ ಟೆಕ್ನಿಕಲ್ ನೋಹೌನಿಂದ ಸಾಲ್ವ್ ಮಾಡ್ತಾರೆ. ಫಾಲಿ ನಾರಿಮನ್ ಈ ದೇಶ ಕಂಡಂಥ ಬಹಳ ದೊಡ್ಡ ಜ್ಯೂರಿಸ್ಟ್, ಅವರು ಒಂದು ಮಾತು ನನ್ನ ಪುಸ್ತಕದ ಬಿಡುಗಡೆಯ ಸಂದರ್ಭದಲ್ಲಿ ಹೇಳಿದ್ರು. ಅವ್ರು ಹೇಳಿದ್ರು, ದಿ ಬ್ಲ್ಯಾಕ್ ರೋಬ್ಸ್ ವರ್ ಮೈನ್, ಅಂದರೆ ಕರಿಯ ಕೋಟನ್ನು ಹಾಕಿ ಕಾವೇರಿಗಾಗಿ ನಾನು ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡಿದ್ದು ನಿಜ, ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದ್ದು ನಿಜ, ಆದರೆ ನನ್ನ ಅನೇಕ ಆರ್ಗ್ಯುಮೆಂಟ್ಗಳನ್ನು ಆ ದೇವೇಗೌಡರು ಕೊಟ್ಟರು. ಅಂದರೆ ಅವರ ಬರೀ ನೀರಾವರಿಗೆ ಸಂಬಂಧಪಟ್ಟದ್ದಲ್ಲ, ಕಾನೂನಿನ ಪರಿಣಿತಿ, ಅದರ ಹಿಡಿತ. ನನ್ನ ಗುರುಗಳಾದ HY ಶಾರದಾ ಪ್ರಸಾದ್, ಇಂದಿರಾ ಗಾಂಧಿ ಅವರಿಗೆ 25 ವರ್ಷಗಳ ಕಾಲ ಅವರು ಇನ್ಫಾರ್ಮೇಷನ್ ಅಡ್ವೈಸರ್ ಆಗಿದ್ರು. ಅದನ್ನು ನಾನು ಪುಸ್ತಕದಲ್ಲಿ ಬರಿತೀನಿ. ನಾನು ಅವ್ರು ಒಂದು ಮಾತು ಹೇಳಿದ್ರು, ಇವತ್ತು ಎಮರ್ಜೆನ್ಸಿ 50ನೇ ವರ್ಷದ ಅಂಚಿನಲ್ಲಿದ್ದೀವಿ ನಾವು. ಅವ್ರು ಒಂದು ಮಾತು ಹೇಳ್ತಾರೆ, ಇಂದಿರಾ ಗಾಂಧಿಗೆ ದೇವೇಗೌಡರಿಗಿದ್ದಂತಹ ಕಾನ್ಸ್ಟಿಟ್ಯೂಷನಲ್ ಲಾಯಿನ ಒಂದು ಪರಿಜ್ಞಾನ ದೇವೇಗೌಡರಿಗೆ ಇದ್ದಷ್ಟು ಇದ್ಬಿಟ್ಟಿದ್ದರೆ ಎಮರ್ಜೆನ್ಸಿ ಹೇರ್ತಾನೆ ಇರಲಿಲ್ಲ. ಸೊ ದೇವೇಗೌಡರು ಇದೆಲ್ಲವನ್ನೂ ಕೂಡ ಓದಿ ಅಧ್ಯಯನ ಮಾಡಿ ಹಾರ್ವರ್ಡ್ಗೆ ಹೋಗಿ, ಯೇಲ್ಗೆ ಹೋಗಿ, ಇನ್ನೆಲ್ಲೋ ಆಕ್ಸ್ಫರ್ಡ್ಗೆ ಹೋಗಿ, ಕೇಂಬ್ರಿಡ್ಜ್ಗೆ ಹೋಗಿ ಕಲ್ತದ್ದಲ್ಲ. ದೇವೇಗೌಡರಿಗೆ ಬೇರೆ ಯಾವ ವ್ಯಸನಗಳು ಇರಲಿಲ್ಲ. ಅಧ್ಯಯನ, ರಾಜಕಾರಣ, ಆ ಅಧ್ಯಯನ, ರಾಜಕಾರಣ, ಅಭಿವೃದ್ಧಿ, ಈ 3ರ ಕಟ್ಟುಪಾಡಿನಲ್ಲಿ ಸಿಕ್ಕಾಕೊಂಡು ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆವರೆಗೂ ಫೈಲ್ ಓದೋದು,
ತಿರ್ಗಾ 4 ಗಂಟೆಗೆ ಎದ್ದು ಫೈಲ್ ಓದೋದು. ಯಾವುದೇ ಅವರಷ್ಟು ಒಂದು ಪುಸ್ತಕವನ್ನು ಸೂಕ್ಷ್ಮವಾಗಿ ಅವರಷ್ಟು ಓದುವಂಥ ಒಬ್ಬ ವ್ಯಕ್ತಿ ನಾನು ಕಂಡಿಲ್ಲ. ಎಷ್ಟು ಸುಲಭವಾಗಿ ಅದರ ಹೂರ್ಣವನ್ನು ಹಿಡಿತಾರೆ ಮತ್ತು ಅದರ ವಾಗ್ವಾದವನ್ನು ಅದಕ್ಕೆ ತಿರುವಾಗಿ ಒಂದು ಹೇಳ್ಬೋದಾದ ಎಷ್ಟು ಫಾಸ್ಟಾಗಿ ಹೇಳ್ತಾರೆ ಅವರು ಅಂತ ಹೇಳಿದ್ರೆ. ಈಗ ಸ್ವಲ್ಪ ಅವ್ರಿಗೆ ವಯಸ್ಸಾಗಿದೆ, ಓದೋದು ಕಮ್ಮಿ ಆಗಿರ್ಬೋದು, ಬಟ್ ಅವರ ಪ್ರಾಯದಲ್ಲಿ 80 ವಯಸ್ಸಿನ ನಾನು ನೋಡಿದಾಗ ಅವ್ರಿಗೆ 85 ಹತ್ರ ಆದಾಗ ಅವ್ರಿಗೆ ಆ ಥರದ ಇದು ಎಲ್ಲಿಂದ ಬಂದಿದೆ ಅಂತ ಕೇಳಿದಾಗ ದೇವೇಗೌಡರು ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ. ನಾನು ದೈವದಲ್ಲಿ ಅಷ್ಟು ನಂಬಿಕೆ ಇಟ್ಟವನಲ್ಲ. ದೇವೇಗೌಡರು ಮಹಾ ಭಕ್ತಿಯಿಂದ ಅವರು ದೇವರ ಸ್ತುತಿಯನ್ನು ಮಾಡುವಂತಹ ವ್ಯಕ್ತಿಯವರು. ಆದರೆ ದೇವೇಗೌಡರನ್ನ ನಾವು ಕೇಳಿದ್ರೆ, ನೀವು ಯಾವ ಕಾರಣಕ್ಕಾಗಿ ನೀವು ಈ ರೀತಿಯಾಗಿ ನಡ್ಕೋತೀರಿ ಅಂತ ಹೇಳಿದ್ರೆ, ನನಗೆ ಗೊತ್ತಿಲ್ಲಪ್ಪ, ದೇವರೇನೋ ಮಾತಾಡ್ತಾನೆ, ಏನೋ ಆಗೋಗುತ್ತೆ ಅಂತ ಹೇಳ್ತಾರೆ. ಎಂದೂ ಕೂಡ ಅವರು ಇದು ನನ್ನಿಂದ ಆದದ್ದು, ಇದು ನಾನು ಮಾಡಿದೆ ಅನ್ನುವ ಯಾವುದೇ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಮಾಡ್ತಾ ಇದ್ದನ್ನು ನಾನು ಕಂಡಿಲ್ಲ. ದೇವೇಗೌಡರು ಬಹಳ ದೊಡ್ಡ ಜೀವ ಅಂತ ಕರೆದಿದ್ದೀನಿ ನಾನು. ದೊಡ್ಡ ಜೀವ ಅಂತ ಅವ್ರನ್ನ ನಾನು ಕರೆದ ಮೇಲೆ ಪಾಪ ನಾರಿಮನ್ನವರು ಕೂಡ ದೊಡ್ಡ ಜೀವ ಅಂತ ತೊಳಕೊಂಡೇ ಮಾತಾಡೋರು. ಅವರು ಕೊನೆಗೆ ಆ ಪುಸ್ತಕ ಬಿಡುಗಡೆ ಆದ ಮಾರನೇ ದಿವಸ ದೇವೇಗೌಡರ ಹತ್ರ ಆ ಪತ್ರ ಇದೆ, ಅದು ಆರ್ಕೈವ್ಸ್ಗೆ ಸೇರಬೇಕಾದಂಥ ಪತ್ರ. ನೀನು ಹೇಗೆ ಈ ದೇಶದ ಎಲ್ಡರ್ ಸ್ಟೇಟ್ಸ್ಮನ್ ಅಂತ ನಾರಿಮನ್ನವರು ದೇವೇಗೌಡರು ಪತ್ರ ಬರೀತಾರೆ. ನಾನು ದೇವೇಗೌಡರಿಗೆ ಹೇಳಿದೆ, ಸರ್ ಅದನ್ನು ಜೆರಾಕ್ಸ್ ಮಾಡಿ ಇಟ್ಕೋತಿ. ಅವ್ರಿಗೆ ನಾಚಿಕೆ, ನಾರಿಮನ್ ಅಷ್ಟೊಂದು ಹೊಗಳ್ಬಿಟ್ಟಿದ್ದಾರೆ, ಅದನ್ನ ಎಲ್ಲಪ್ಪ ಯಾರಿಗೂ ತೋರಿಸ್ಬೇಡ ಅಂತ ಹೇಳ್ತಾರೆ. ತೋರಿಸಿ ಎತ್ತಿಟ್ಕೊಂಡ್ಬಿಟ್ರು. ಆ ಥರದ ದೇವೇಗೌಡರು ಅವರು. ಸೊ ಇದು ನಮ್ಮ ಯೋಗ ಅವರ ನಮ್ಮ ಕಾಲಮಾನದಲ್ಲಿ ನಮ್ಮ ನಡುವೆ ಇಷ್ಟು ದೊಡ್ಡವರಾಗಿ ನಮ್ಮೆಲ್ಲರನ್ನೂ ಆಶೀರ್ವದಿಸುತ್ತಾ ಈ ದೇಶದ ಆಗುಹೋಗನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ, ಇವತ್ತು ನೋಡಿ ಕೊನೆ ಮಾತು, ಇವತ್ತು ದೆಹಲಿಯಲ್ಲಿ ನಾವು ಇಂಡಸ್ ವಾಟರ್ ಟ್ರೀಟಿ ಅಂತ ಮಾತನಾಡ್ತೀವಿ. ಇಂಡಸ್ ವಾಟರ್ ಟ್ರೀಟಿಲಿ ಎಷ್ಟು ನೀರನ್ನು ಪಾಕಿಸ್ತಾನಕ್ಕೆ ಬಿಡಬೇಕು, ಎಷ್ಟು ಬಿಡಬಾರ್ದು, ಎಷ್ಟು ಸಿಲ್ಟಿಂಗ್ ಇದೆ, ಅದನ್ನು ಎಷ್ಟು ತೆಗಿಬೇಕು, ಎಷ್ಟು ತೆಗಿಬಾರ್ದು, ಇದೆಲ್ಲದರ ಪರಿಜ್ಞಾನ ಈ ದೇಶಕ್ಕೆ ತೋರಿಸ್ಕೊಟ್ಟವರು ಕಾವೇರಿ ವಿಚಾರದಲ್ಲಿ, ಕೃಷ್ಣ ವಿಚಾರದಲ್ಲಿ ದೇವೇಗೌಡರು. ಇದು ಸತ್ಯದ ಮಾತಿದು. ಸೊ ಇಂಡಸ್ ವಾಟರ್ ಟ್ರೀಟಿಯನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಆ ಥರದ ಒಂದು ಚಾಣಾಕ್ಷತನ ಇರುವಂಥದ್ದು ದೇವೇಗೌಡರಿಗೆ ಮಾತ್ರ. ಅದು ಈ ದೇಶವನ್ನು ನಡೆಸೋರ್ಗೂ ಗೊತ್ತಿದೆ. ಅವರನ್ನು ಪಡಿಬೇಕಾದ ಸಲಹೆಯನ್ನು ಸರಿಯಾದ ಸಮಯದಲ್ಲಿ ಪಡಿತಾರೆ. ಇಂಡಸ್ ವಾಟರ್ ಟ್ರೀಟಿ ಈ ದೇಶದ ಡಿಫೆನ್ಸ್, ಇಲ್ಲಿ ನಡೀತಾ ಇರುವಂತಹ ತೊಂದರೆಗಳಿಗೆ ಅದನ್ನು ಒಂದು ಕೌಂಟರ್ ಆರ್ಗ್ಯುಮೆಂಟ್ ಆಗಿಟ್ಟು ಇವತ್ತು ಪಾಕಿಸ್ತಾನ ಬಹಳ ಇನ್ನು ಮುಂದೆ ಶಬ್ದವಿಲ್ಲ ಅನ್ನೋ ರೀತಿಯಲ್ಲಿ ಆಗಿದೆಯಲ್ಲ, ಅದರ ತಂತ್ರಗಾರಿಕೆ ಇದೆಯಲ್ಲ, ಇಂಡಸ್ ವಾಟರ್ ಟ್ರೀಟಿನ ಮೂಲ ತಂತ್ರಗಾರಿಕೆ, ಅದು ನಮ್ಮ ಕಾವೇರಿ ವಿಚಾರದಲ್ಲಿ, ಕೃಷ್ಣ ವಿಚಾರದಲ್ಲಿ ದೇವೇಗೌಡರು ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಬಹುಶಃ ಅವರ ಅಭಿಪ್ರಾಯವನ್ನು ಕೇಂದ್ರದಿಂದ ಕೇಳೂ ಇರ್ಬೋದು, ಅದು ಕಾನ್ಫಿಡೆನ್ಷಿಯಲ್ ಆದ ವಿಚಾರಗಳು ನಮಗೆ ಗೊತ್ತಿಲ್ಲ. ಇದು ನಾವು ಇಷ್ಟನ್ನು ದೇವೇಗೌಡರು ಟ್ರೀಟಿಗಳನ್ನು ಓದುವುದರಲ್ಲಿ ನಿಷ್ಣಾತರು. ಅವ್ರು ಯಾವುದೋ ಒಂದು ವಾಟರ್ ಟ್ರೀಟಿಯನ್ನು ಅವ್ರು ಓದುವ ರೀತಿ, ಇವಾಗ ತೆಹರಿಯಲ್ಲಿ ಒಂದು ಡ್ಯಾಮ್ ಕಟ್ತಾರೆ ಅವರು. ಸುಂದರ್ಲಾಲ್ ಬಹುಗುಣ ದೆಹಲಿಯ ಜಂತರ್ ಮಂತರಲ್ಲಿ ಉಪವಾಸ ಕೂತ್ಬಿಟ್ಟಿರ್ತಾರೆ. ಪ್ರಧಾನಮಂತ್ರಿಯಾಗಿ ದೇವೇಗೌಡರು ನಿಂಬೆಹಣ್ಣಿನ ರಸವನ್ನು ಹಿಡಿದು ಒಬ್ಬ ಗಾಂಧಿಯನ್ನಾತ ಅನ್ನೋ ಒಂದು ಏಕೈಕ ಕಾರಣಕ್ಕೆ ಅವರಿಗೆ ನಿಂಬೆಹಣ್ಣಿನ ರಸವನ್ನು ಕುಡಿಸಿ ಅವರ ಸತ್ಯಾಗ್ರಹವನ್ನು ಕೊನೆಗಾಣುವಂತೆ ಮಾಡಿ ಅವ್ರನ್ನ ಹೆಲಿಕಾಪ್ಟರಲ್ಲಿ ತೆಹರಿಗೆ ಕರ್ಕೊಂಡೋಗಿ ಅವ್ರು ಹೇಳ್ತಾರೆ, ದೇವೇಗೌಡರು ಎಷ್ಟು ಓಪನ್ ಆಗಿರ್ತಾರೆ ಅಂದರೆ ಪ್ರಜಾಪ್ರಭುತ್ವವಾದಿ ಅಂತ ನಾನು ಹೇಳಿದೆ. ಪ್ರಜಾಪ್ರಭುತ್ವದ ಶ್ರೀ ಪುರುಷ, ಪ್ರಜಾಪ್ರಭುತ್ವದ ಪುರುಷೋತ್ತಮ ಅಂತ ಯಾಕೆ ಹೇಳಿದೆ ಅಂದರೆ, ಅವ್ರು ಸುಂದರ್ಲಾಲ್ ಬಹುಗುಣ, ಇದು ದೇವೇಗೌಡರು ಎಲ್ಲೂ ಹೇಳ್ಕೊಂಡಿಲ್ಲ. ಸುಂದರ್ಲಾಲ್ ಬಹುಗುಣ ಹೇಳ್ತಾರೆ, ದೇವೇಗೌಡರು ಬಂದು ಹೇಳ್ತಾರೆ ಅವ್ರಿಗೆ, ನಿಮಗೆ ಇಲ್ಲಿ ಡ್ಯಾಮು ಅರ್ಥಕ್ವೇಕ್ ಏರಿಯಾ, ಇಲ್ಲಾದರೆ ಜನ ಸಾಯ್ತಾರೆ ಅಂತ ನಿಮಗೆ ಭಯ, ಅಷ್ಟೇ ತಾನೇ? ಹೌದು ಅಂತಾರೆ. ನಾನು ಸ್ಟಡಿ ಮಾಡಿದ್ದೀನಿ ಜಿಯೋಲಾಜಿಕಲ್ ಇದನ್ನು, ಇಲ್ಲಿ ಏನೂ ಆಗಲ್ಲ, ನನ್ನ ಮಾತನ್ನು ನಂಬಿ. ನೀವು ನನ್ನ ಮಾತನ್ನು ನಂಬದೇ ಇದ್ರೆ ಪರವಾಗಿಲ್ಲ, ನೀವು 7 ಜನದ ಒಬ್ಬ ಎಕ್ಸ್ಪರ್ಟ್ ಕಮಿಟಿಯನ್ನು ನೀವು ಗುರುತು ಮಾಡಿಕೊಡಿ, ನಾನು ಇವತ್ತು ಸಂಜೆ ಆದೇಶ ಹೊರಡಿಸ್ತೀನಿ, ಸರ್ಕಾರಿ ಆದೇಶನ ಹೊರಡಿಸ್ತೀನಿ, ಅವರು ಸ್ಟಡಿ ಮಾಡಿ ನನಗೆ ರಿಪೋರ್ಟನ್ನು ಕೊಡಲಿ, ನೀವು ಕನ್ವಿನ್ಸ್ ಆದಮೇಲೆ ನಾನು ಡ್ಯಾಮ್ ಮಾಡ್ತೀನಿ. ಅಲ್ಲಿ ಬಸ್ಗಳಲ್ಲಿ, ಲಾರಿಗಳಲ್ಲಿ ಒಂದು ಕೇಂದ್ರ ಪ್ರದೇಶ, ತಗ್ಗು ಪ್ರದೇಶ, ವ್ಯಾಲಿ, ಅಲ್ಲಿ ಜನರನ್ನು ಸೇರಿಸಿ ದೇವೇಗೌಡರು ಭಾಷಣ ಮಾಡಿ ಈ ಆಶ್ವಾಸನೆಯನ್ನು ಕೊಟ್ಟು ಸಂಜೆನೆ ದೆಹಲಿಯಿಂದ ಆರ್ಡರನ್ನು ಹೊರಡಿಸಿ ಆ ರಿಪೋರ್ಟ್ ಬಂದು ಇವತ್ತು
ಬಾಂಗ್ಲಾದೇಶದಲ್ಲಿ ಜನ ಹೇಗೆ ಅವರ ನೀರಾವರಿಯ ಫಲವನ್ನು ಅನುಭವಿಸಿ ಮಾತನಾಡ್ತಾರಲ್ಲ, ನೀವು ಉತ್ತರಾಖಂಡದ ಯಾರಾದರೂ ಹೋದರೆ ಅಲ್ಲಿ ಏರ್ಪೋರ್ಟ್ ಏರಿಯಾ ಇದೆ, ಅಲ್ಲಿ ದೇವೇಗೌಡರು ರಿಹ್ಯಾಬಿಲಿಟೇಷನ್ ಪ್ಯಾಕೇಜನ್ನು ಮಾಡಿದ್ದಾರೆ. ಅದು ನಮ್ಮ ರಾಯಚೂರಿನಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೆ ಯಾವ ರಿಹ್ಯಾಬಿಲಿಟೇಷನ್ ಟರ್ಮ್ಸನ್ನು ಕೊಟ್ಟರಲ್ಲ ಅದನ್ನು ಅಲ್ಲಿ ಮಾಡಿದ್ದಾರೆ. ಅಲ್ಲಿನ ಜನ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಂಜಿನಿಯರ್ಗಳೆಲ್ಲ ದೇವೇಗೌಡರ ಹೆಸರನ್ನು ಹೇಳಿ ಸಂಬಳ ತಗೋತಾ ಇದ್ದಾರೆ. ನಾವು ಹೋದಾಗ ಬಂದು ಕಾಲಿಗೆ ಎರಗಿದ್ರು. ನಾವು ಹೋಗಿದ್ವಿ ಈಚೆಗೆ ಅಲ್ಲಿಗೆ. ಸೊ ದೇವೇಗೌಡರು ಈ ದೇಶದ ಒಂದು ಆಸ್ತಿ, ದೊಡ್ಡವರು. ಮಾತಾಡ್ತಾ ಹೋದರೆ ತುಂಬ ಸಮಯ ಆಗುತ್ತೆ. ನಾನು ಬಹಳಷ್ಟು ನನ್ನ ಸಮಯವನ್ನು ಮೀರಿದ್ದೀನಿ. ಇಲ್ಲಿಗೆ ನಿಲ್ಲಿಸಬೇಕು ಅಂತ ಅನಿಸುತ್ತೆ. ಬೇರೆಯವರು ಮಾತನಾಡೋದಿದೆ. ನಿಜದ ನಾಡೋಜ, ನಿಜದ ಕರ್ನಾಟಕ ರತ್ನ, ನಿಜದ ಭಾರತ ರತ್ನ ದೇವೇಗೌಡರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇಲ್ಲಿ ನನ್ನ ಬರಮಾಡಿಕೊಂಡಿದ್ದಕ್ಕೆ ನಿಮಗೆ ವಂದಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.